ನೋಡ್ರಿ ಪಾಪ ನನ್ನ ಮೇಲೆ ಎಷ್ಟು ದಬ್ಬಾಳಿಕೆ ಆಗ್ತಾ ಇದೆ. ಅಲ್ರಿ ಯಾರ್ದ್ರ ತಂಗಿ ಮೇ ಹಿಂಗ್ ಕಾಲ್ ಇಟ್ಕೇಸಿ ಯಾರು ಮಾಡ್ಕೋತಾನ್ರಿ ನೋಡ್ರಿ ಇದು ಎಮ್ಮಿ ಗೊಡ್ಡ. I am the only person can do this. ಎಮ್ಮಿ ಹಂಗ ಬೆಳೆದಾದ್ರ ಬುದ್ಧಿ ಮಾತ್ರ. ಈಗ ನಾವ್ ಹೊಂಟೇವ್ರಿ ಸಿದ್ದಾರೂಢ ಮಠಗ. ನಾವೆಲ್ಲಾರು ಹೊಂಟೇವ್ರಿ. ಮತ್ ಇನ್ನೊಬ್ರ ಅದಾರ ಗೀತಾ ಆಂಟಿ ಅವ್ರ ಅವ್ರಿಗೆ ಪಿಕಪ್ ಮಾಡ್ಬೇಕಲ್ಲಿ. ಎಲ್ಲದ ಬ್ಯಾಂಕ್ ಹತ್ರ ಬ್ಯಾಂಕ್ ಸ್ಟಾಪ್ ಕಡೆ ಅಲ್ಲಿ ಪಿಕಪ್ ಮಾಡ್ಕೇಸಿ ಅಲ್ಲಿಂದ ಡೈರೆಕ್ಟ್ ಸಿದ್ದಾರೂಢ ಮಠಕ್ಕೆ ಹೋಗೋಣ. ನೋಡೋಣ ಈಗ ಹೆಂಗ ಐತೆ ಅನ್ನೋದ ಸಿಚುವೇಶನ್ ಅಲ್ಲೇ ಕಾಣಾಕ. ಸೊ ನಿಮ್ಗೂ ತೋರಿಸ್ತೇವೆ, ಹಿಂಗ ವಿಡಿಯೋ ನೋಡ್ಕೊಂತೇನೆ ನೋಡ್ರಿ. ಹೊಟ್ಟಿಲಿ ಆದ್ರೆ ಏನೇನ ಬೆನಿಫಿಟ್ಸ್ ಸಿಗ್ತಾವ ಅನ್ನೋದು. ಗೈಸ್ ಫೈನಲಿ ನಾವು ಊಟ ಗೀಟ ಮಾಡಿದ್ರಿ. ಮಸ್ತ್ ಪಾನನ್ನು ತಿಂದ್ರಿ ಜಬರ್ದಸ್ತ. ಈಗ ನಾವು ಹೊಂಟೇವ ಹುಬ್ಳಿಗೆ ಮತ್ ಮನೆಗೆ ಬ್ಯಾಕ್ ಟು ಹೋಮ. ನೋಡ್ರಿ ಪಾಪ ನನ್ನ ಮೇಲೆ ಎಷ್ಟು ದಬ್ಬಾಳಿಕೆ ಆಗ್ತಾ ಇದೆ. ಅಲ್ರಿ ಯಾರ್ದ್ರ ತಂಗಿ ಮೇ ಹಿಂಗ್ ಕಾಲ್ ಇಟ್ಕೇಸಿ ಯಾರು ಮಾಡ್ಕೋತಾನ್ರಿ ನೋಡ್ರಿ ಇದು ಎಮ್ಮಿ ಗೊಡ್ಡ. I am the only person can do this. ಎಮ್ಮಿ ಹಂಗ ಬೆಳೆದಾದ್ರ ಬುದ್ಧಿ ಮಾತ್ರ ಇನ್ನೂ ಇಷ್ಟ ಐತಿ. ಸಹಿಸುವ ಶಕ್ತಿ ನನ್ನಲ್ಲಿದೆ ಎಂದು ಹೀಗೆ ಮಾಡಿದ್ರೆ ನಾನು ಹೇಗ್ ತಡ್ಕೋಬೇಕು ಫ್ರೆಂಡ್ಸ್? ನೀವ್ ಒಬ್ಬಾಕಿ ಅಲ್ಲ ಅಷ್ಟ ಶೋಭಾ, ನಾನು ಅದೇ ನಿಮ್ ಕೂಡ. ದಿ ನೆಕ್ಸ್ಟ್ ಡೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಈಗ ನಾವ್ ಎಲ್ಲಾರು ಹೊಂಟೇವ್ರಿ, ನಮ್ ಹುಬ್ಳಿ ಫ್ಯಾಮಿಲಿ ಎಲ್ಲಾರು ಕೂಡ್ಕೇಸಿ ಫಸ್ಟ್ ಹೊಂಟೇವ್ರಿ ಧಾರಾವತಿ ಹನುಮಪ್ಪ ಗುಡಿ. ಮತ್ ಸೆಕೆಂಡ್ ಹೊಂಟೇವ್ರಿ ನುಗ್ಗಿಕೆರೆ ಹನುಮಪ್ಪ ಗುಡಿ. ಯಾಕಂದ್ರೆ ಬಾಳ್ ಸತ್ರಿ ನುಗ್ಗಿಕೆರೆ ಹನುಮಪ್ಪನ ಗುಡಿಗೂ ಹೋಗಿರ್ಕಿಲ್ಲ, ಮತ್ ಧಾರಾವತಿ ಹನುಮಪ್ಪನ ಗುಡಿಗೂ ಹೋಗಿರ್ಕಿಲ್ಲ. ಸೊ ಇವಾಗ ಹೋಗೋಣ, ಟೈಮ್ ಬಂದೈತಿ ಕೂಡೆ. ಹೌದು ಶಿವ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಶ್ವಿನ್ 2 ದಿವಸ ಹೋಗ್ಕೇಸಿ ನುಗ್ಗಿಕೆರೆ ಹನುಮಪ್ಪನ ಗುಡಿಗೆ? ಆಲ್ಮೋಸ್ಟ್ 1.5 year. 1.5 year ನಿಂದ? ನಾ ಹೋಗ್ತಾ ಇರ್ತೇನೆ ಪ್ರತಿ ವಾರ. ಅದ್ ನುಗ್ಗಿಕೆರೆಗೆ ಹೋಗಲ್ಲ, ಧಾರಾವತಿಗೆ 5 ವರ್ಷದಿಂದ ಹೊಂಟೇನಿ. ಮತ್ ನಮ್ಮ ನೀವ್ರ? ನಾವು ನುಗ್ಗಿಕೆರೆ ಹೋಗ್ತೇವೆ. ನುಗ್ಗಿಕೆರೆ ಧಾರಾವತಿ ಹೋಗ್ಯಾರ. ಧಾರಾವತಿ ಹೋಗ್ತೇವ್ರಿ, ನುಗ್ಗಿಕೆರೆಗೆ ಸದ್ಯ ಹೋಗಿಲ್ಲ. ಹೋಗಿಲ್ಲೇನ್ರಿ? ಇವತ್ತು ಹೋಗೋಣ್ರಿ ನೋಡ್ರಿ. ಸೊ ಗೈಸ್ ಈಗ ಇಲ್ಲಿಂದ ಬಿಡೋಣ. ಈಗ ಜಸ್ಟ್ ನಾವ ಗಾಡಿ ಪಾರ್ಕ್ ಮಾಡಿದ್ರ ಅಲ್ಲಿ ಹಿಂದ ಐತ್ ನೋಡ್ರಿ. ಈಗ ಒಳಗ್ ಹೋಗೋಣ್ರಿ ಇಲ್ಲಿಂದ. ನೋಡ್ರಿ ಹುಗ್ಗಿ ಬದ್ನಿಕಾಯಿ ಪಲ್ಯ ಅನ್ನ ಸಾರು ತಗೊಂಡೇವ್ರಿ. ಧಾರಾವತಿ ಹನುಮಪ್ಪ ಕಡೆ ಎಲ್ಲಾರು ಕುಂತ್ಕೇಸ್ ತಿನ್ನಾತವ್ ನೋಡ್ರಿ ಮಮ್ಮಿ. ಹಾಯ್ ಮಾಡ್ರಿ ನೋಡ್ರಿ. ನಮಸ್ತೆ. ಈಗ ಊಟ ಮಾಡೋಣ್ರಿ ಗೈಸ್. ಫೈನಲಿ ನಮ್ ದರ್ಶನ ಆತು, ಮಸ್ತ್ ಪ್ರಸಾದ ತಗೊಂಡು ಈಗ ಹೊಂಟೇವ ನಾವ ನುಗ್ಗಿಕೆರೆ ಹನುಮಪ್ಪನ ಗುಡಿಗೆ. ತೋರಿಸ್ತೇನ್ರಿ ನಿಮ್ಗೆ ಅಲ್ಲಿ ಹೆಂಗೈತೆ ಅನ್ನೋದ. ನಡೀರಿ ಹೋಗೋಣ ಫ್ರೆಂಡ್ಸ್. ನಿಮಗೆ ಏನ್ರಿ ಇವು ಇಟ್ಟಂಗಿ ಬೇಕಂದ್ರ ಬ್ರಿಕ್ಸ್ ಸಿಮೆಂಟ್ದು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಮಸ್ತ್ ಕಟ್ಕೊಂಡ್ ತಗೊಂಡ ನೋಡ್ರಿ. ಹೆಂಗ್ ಇರ್ತೈತಂದ್ರೆ ಇವ್ರದ ನೋಡ್ರಿ, ಇಲ್ಲಿ ಪ್ಯಾಕಿಂಗ್ ಹೆಂಗ್ ಮಸ್ತ್ ಕೊಟ್ಟಾರ ನೋಡ್ರಿ. ಹಿಂಗೆಲ್ಲಾ ಪ್ಯಾಕಿಂಗ್ ಐತಿ ನೋಡ್ರಿ. ಹಿಂಗ ಐತಿ ನೋಡ್ರಿ ಸಿಮೆಂಟ್ ಬ್ರೇಕ್ಸ್. ಏನ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ ಗೈಸ್, ಮಸ್ತ್ ಮಾಡ್ಯಾನ್ರಿ ಪ್ಯಾಕಿಂಗ್. ವಾವ್, ಗ್ರೀನರಿ ಗ್ರೀನರಿ.
ಈಗ ನಾವೆಲ್ಲರೂ ದರ್ಶನ್ ತಗೊಂಡ್ರಿ ಮಸ್ತ್ಕಿ ಈಗ ಎಲ್ಲಿಂದ ನಾವು ಹೊಂಟೆವು. ಫ್ರೆಂಡ್ಸ್ ಈಗ ನಾವು ಬಂದೇವ್ರಿ ಹುಬ್ಳಿ ಒಳಗಿರೋ ಡೆಕೆಟ್ಲಾನ್ B2 ಬಾಜುಕ್ನೇ ಐತ್ರಿ. ಮತ್ ಇಲ್ಲಿ ಕ್ಯಾಂಪಿಂಗ್ ಸಾಮಾನುಗಳು ಎಲ್ಲ ಸಿಗ್ತಾವು ಮಸ್ತ್ ನಾವು ನೋಡಕ್ ಬಂದೆವು. ನಂಗೆ ಒಂದ್ ಬ್ಯಾಗ್ ಬೇಕಾಗೈತ್ರಿ, ಸ್ವಲ್ಪ ನನ್ ಕೆಲ್ಸಕ್ಕೆ ಉಪಯೋಗ ಆಚು. ಎಸ್ ಬೇಬ್. ಸೊ ನೋಡಕ್ ಬಂದಿವ್ರಿ ನಾವ. ಮತ್ ಹಂಗೇನ್ರಿ ನಮ್ಗೆ ಮತ್ತೆ ಯಾವ್ದಾರ ಬೇರೆ ಐಟಮ್ ಬೇಕಾದ್ರೆ ಅದನ್ನು ತಗೋತೇವೆ, ಹೌದಿಲ್ಲ ಸರ್? ಹೌದ್ರಿ. ನೋಡ್ರಿ ನೋಡೋಣ ಅಂತ ಹೆಂಗೈತೆ ಅನ್ನೋದು. ಇದ ನೋಡ್ರಿ ಡೆಕೆಟ್ಲಾನ್ ಹುಬ್ಳಿ ಹೋಗಿರೋದು. ಎಲ್ಲಿದ B2 ಬಾಜುಕ ಐತೆ ಇದ? ಯಾವ ಮುಂದಿನ ಏರಿಯಾ ಯಾವ್ದಿದ? ಗೋಕುಲ್ ರೋಡ್. ಗೋಕುಲ್ ರೋಡ್ಲ? ಓಕೆ ನಡ್ರಿ ಓಕೆ ನೋಡೋಣ. ನೋಡ್ರಿ ಫ್ರೆಂಡ್ಸ್ ಡೆಕೆಟ್ಲಾನ್ ಒಳಗ ಸೈಕಲ್ ಗೀಕಲ್ ಎಲ್ಲ ಅದಾವು. ನಾವ್ ಅಲ್ಲಿ ಬ್ಯಾಗು ನೋಡಿದ್ವಿ ಹೋಗೋ ಮುಂದ. ನೋಡ್ರಿ ಯಾವ ತಗೋದಾಕಿದ ಅಂತ ನೋಡ್ರಿ ಗೈಸ್. ಇಲ್ಲಿ ನೋಡಾಕ ಮಸ್ತ್ ಮಿರರ್ ಐತಿ. ನೋಡ್ರಿ ಇದೆಲ್ಲ ಪೂರಾ ಟ್ರೆಕ್ಕಿಂಗ್ ನೋಡ್ರಿ ಶೂಸ್ ಏನ್ ಮಸ್ತ್ ಆಗೋದ್ರಿ. ಇದ್ರ ಪ್ರೈಸ್ 2,500 3,000 ಹಿಂಗ ಅದಾವ್ರಿ. ಇದ್ ನೋಡ್ರಿ ನಿಮ್ಗೆ ಇನ್ನೊಂದು ತೋರಿಸ್ತಿಂಗಪ್ರಿ ಮಸ್ತ್ ಐತಿ. ಒಂದು ಟ್ರೆಕ್ಕಿಂಗ್ ಶೂಸ್ ನೋಡಿದ ಮೇಲೆ ಹಾಗೆ ಐತಿ ನೋಡ್ರಿ. ಇದು ಕೇಶವ ಅಂತ ನೋಡ್ರಿ. ಇದ್ರ ಪ್ರೈಸ್ 2,500 ರೂಪಾಯಿ ಇದೆ. ಸರಿ ಎಲ್ಲ ಮಸ್ತ್ ಅದಾವ್ರಿ ಇಲ್ಲಿ ಶೂಸ್ಗಳೆಲ್ಲ. ಎಕ್ದಮ್ ಗ್ರಿಪ್ ಏಕ್ ನಂಬರ್ ಐತ್ರಿ ಇದ್ರ ಗ್ರಿಪ್ ಮಸ್ತ್ ಐತಿ. ಇದ್ರದ್ದು ನೋಡ್ರಿ ಮಸ್ತ್ ಅದಾವ್ರಿ ಶೂಸ್. ಇದು ನೋಡ್ರಿ ಇಲ್ಲ ಸೈಜು ಸೈಜ್ ಫ್ರೆಂಡ್ಸ್ ನೋಡ್ರಿ ಏನ್ ಮಸ್ತ್ ಅದಾಗೋದ್ರಿ ಇವ ಶೂಸ್, ಸ್ಪೋರ್ಟ್ಸ್ ಶೂಸ್ ನೋಡ್ರಿ. ಇಲ್ಲಿ 4,000 rupees ನೋಡ್ರಿ. ಸರಿ ಏನ್ ಅದಾವ ಅಂದ್ರೆ ಗಿಚ್ ಅದಾವು ನೋಡ್ರಿ. ಈ ಕಂಪ್ನಿ ಐತಿ ನೋಡ್ರಿ ಇದ್ರದ್ದು ಮಸ್ತ್ ಅದಾವ ಶೂಸ್. ಮತ್ತೆ ಇಲ್ಲಿ ಬೇರೆ ಅದಾವ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫೈನಲಿ ನಾವು ಈ ಬ್ಯಾಗ್ ತಗೊಂಡು. ಆಕ್ಚುಲಿ ಕಲರ್ ಇಲ್ಲಿ ಇರೋದು ಬೇರೆ ಐತಿ, ಇಲ್ಲಿ ತೋರ್ಸೋದು ಬೇರೆ ಐತಿ. ನೀವ್ ತಿಂತಾ ಇರ್ರಿ, ನಾನ್ ತಗೊಂಡ್ ಬರ್ತೇನೆ. ನೋಡ್ರಿ ಫ್ರೆಂಡ್ಸ್ ನಮ್ ಶೋಭಾ ಬದ್ನಿಕಾಯಿ ಬಜ್ಜಿ ತೊಗೊಂಬಂದಾಳ್ರಿ. ನೋಡ್ರಿ ಗರಮ ಅದಾವು. ಈಗ ಟೇಸ್ಟ್ ಮಾಡಿ ನೋಡೋಣ್ರಿ. ಹೊಂಟೇವಿ ಬೆಳಗಾವಕ್ಕ. ಮಮ್ಮಿ ಬಿಡಾಕ್ ನಿಂತಾವ ಇಂತ ಮಳ್ಯಾಗ. ಬಾಯ್ ಮಮ್ಮಿ. ಓಕೆ ಐ ಲವ್ ಯು ಆಂಟಿ. ಹೋಗಿ ಬರ್ತೀನ್ರಿ. ನೋಡ್ಕೋತೀರಿ ಮಮ್ಮಿ ಮನ್ಯಾಗ ಇರುವಂಗ. ಮಮ್ಮಿ ಮನ್ಯಾಗ ನಂಗೆ ನೋಡ್ಬೇಕಂತ. ಮತ್ತೆ ಎಷ್ಟು ಅಲ್ಲ ಎಷ್ಟು ಹೊರಗಿದ್ದೆ ಮನ್ಯಾಗ ಇದ್ನಿಲ್ಲ. ಸರಿ ಹುಷಾರ್, ಬರ್ತೇವೆ. ಸೊ ಗೈಸ್ ಫೈನಲಿ ಈಗ ಹೊಡೆದೈತಿ ಕರೆಕ್ಟ್ 5 ಹೊಡೆದೈತ್ರಿ. ಮನೆ ಮುಟ್ಟೋ ಮಟ್ಟ ಅಂದ್ರೆ 6:30 ಆಕೈತಿ. ಸೊ ಈಗ ನಾವು ಬಿಟ್ಟಿದ್ದೇವೆ, ಇಲ್ಲಿಂದ ಬಿಡಾತೇವೆ. ಆಲ್ರೆಡಿ ಬಿಟ್ಟಿದ್ದೇವೆ ಅಂದ್ರೆ ಇನ್ ದ ಸೆನ್ಸ್ ಬಿಡಾತೇವು. ಸೊ ನಮ್ಮ ಅತ್ತಿರಿಗೆ ಬಾಯ್ ಹೇಳ್ತೇನೆ ರೀ. ಬಾಯ್ ರೀ. ಹಾಂ ಬರ್ತಾರೆ ಆಂಟಿ, ಬರ್ತಾರೆ. ಬಾಯ್ ಬಾಯ್. ಹಾಂ ರೀ. ಹೇ ಗಾಯ್ಸ್, ಈಗ ನಮ್ಮ ಕಾಕಿ ಮತ್ತು ನಮ್ಮ ದೊಡ್ಡವನ್ ಮನೆ ಕಡೆಯಿಂದ ಮಸ್ತ್ ಊಟ ಬಂದೈತ್ರಿ. ಅಂದ್ರೆ ಬೈಕೆ ಊಟ ನೋಡ್ರಿ. ಇಲ್ಲೇ ನಮ್ಮ ದೊಡ್ಡವ ನಮ್ಮ ಕಾಕಿ ಇಲ್ಲೇ ನಿಂತಾರ. ಸೊ ನಮಗೆ ಸ್ಪೆಷಲ್ ಆಗಿ ಅಶ್ವಿನಿಗೆ ನೋಡ್ರಿ ಇಲ್ಲೇ ಬೈಕೆ ಊಟ ಬಂದೈತಿ. ಈಗ ಬೈಕೆ ಊಟ ಒಳಗೆ ಏನೇನೈತಂದ್ರೆ ಅಶ್ವಿನಿ ಎಕ್ಸ್ಪ್ಲೇನ್ ಮಾಡ್ತಾಳು. ಇದು ರೊಟ್ಟಿ ರೀ, ವಡಿ, ಉಪ್ಪಿನಕಾಯಿ, ಮಡಕಿ ಪಲ್ಲೆ, ಕಡ್ಲಿ ಉಸಳಿ, ಬದ್ನಿಕಾಯಿ ಪಲ್ಲೆ, ಜುಣ್ಕದ ವಡಿ, ಮಸಾಲ ಬಾತ್, ಮತ್ತು ಸ್ವೀಟ್ ಲಡ್ಡು, ಮೋತಿಚೂರ್ ಲಡ್ಡು, ಮೊಸರನ್ನ ಮತ್ತು ಶೇಂಗಾ ಚಟ್ನಿ. ಹಣ್ಣು ಬೇರೆ ಅದಾವ, ಇದನ್ನ ಮಿಸ್ ಮಾಡಿದ್ದು. ಮತ್ತು ಇದು ಸೋನ್ ಪಾಪಡಿ ಸ್ವೀಟ್. ನೋಡ್ರಿ ಗಾಯ್ಸ್, ಇಷ್ಟು ಪ್ರೀತಿ ತುಂಬಿ ಕ್ಯಾಸೆ ಊಟ ತೊಗೊಂಬಂದಾರ. ಸೊ ಈಗ ಸ್ಪೆಷಲ್ ಆಗಿ ಊಟ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಕಾಕಿ ಮತ್ತು ದೊಡ್ಡವ. ವೆಲ್ಕಮ್ ಅನ್ಬೇಕು. ಓಕೆ. ಸೊ ಈಗ ಮಸ್ತ್ ಊಟ ಮಾಡೋಣ್ರಿ ಫ್ರೆಂಡ್ಸ್. ಎಲ್ಲರೂ ಬಂದಾರ್ರಿ. ಈಗ ನಿಮ್ಗೆ ಎಲ್ಲರಿಗೂ ಭೇಟಿ ಮಾಡಿಸ್ತೇನೆ. ಇವ್ರ ನಮ್ಮ ದೊಡ್ಡವ್ರಿ, ಮತ್ತು ಶ್ವೇತಾ ವೈನಿ ನಮ್ಮ ಅಣ್ಣನ ವೈಫ್ ರೀ, ಮತ್ತು ಇವು ಸಚಿನ, ಮತ್ತು ನಮ್ಮ ಕಾಕ ರೀ, ಮತ್ತು ನಮ್ಮ ಕಾಕಿ ರೀ. ಅವ್ರಂತೂ ನಿಮ್ಗೆ ಗೊತ್ತಾಯ್ತು. ಮಮ್ಮಿ, ನಮ್ಮ ದೊಡ್ಡಪ್ಪ ರೀ, ನಮ್ಮ ಅಮ್ಮ ರೀ, ಮತ್ತು ಇವು ನಮ್ಮ ದೊಡ್ಡಣ್ಣ ರೀ, ನಮ್ಮ ದೊಡ್ಡಪ್ಪನ ಮಗ ರೀ, ದೊಡ್ಡ ಮಗ. ಮತ್ತು ಇನ್ನೊಬ್ಬ ಮಹೇಶ್ ಅದಾನ, ಅವ್ನು ಪುನಾ ಒಳಗೆ ಇರ್ತಾನೆ. ಸೊ ಎಲ್ಲರೂ ಬಂದಾರಿ. ಭಾಳ ಖುಷಿ ಅನ್ಸಿತ್ರಿ ನನಗೆ.
ಹೇ ಗಾಯ್ಸ್, ಈ ವ್ಲಾಗ್ ನಿಮ್ಗೆ ಹೆಂಗೆ ಅನ್ಸಿತ್ರಿ? ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಏನ್ರ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಇಂಥ ಒಂದು ಹೊಸ ವ್ಲಾಗ್ ಒಳಗೆ ಆಟೋಮೋಟ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.